ನೋಡಿ 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 ಇದೇ ಈಗ ಒಂದು ಟ್ರೇನ್ ಬಂದಿದ್ದು ಮತ್ತು ಗೇಟ್ ಹಾಕಿದ್ದು 2ನೇ ಟ್ರೇನ್ ಬರುತ್ತಾನು ಗೇಟ್ ತೆರೆದಿರಲಿಲ್ಲ ನೋಡಿ. ನಾವು ನೋಡಿ ದಿನಾಲು ಏನು ಟ್ರೇನ್ ಬರ್ತದೆ ಪ್ರತಿ ಸಾರಿ ಈ ಥರ 50-60 ಟ್ರೇನ್ ಬಂದಾಗೊಮ್ಮೆ ಈ ಥರ ನರ್ಕ್ ಅನುಭವಿಸ್ಬೇಕು, ಚಿತ್ರ ವಿಷಯ ಅನುಭವಿಸ್ಬೇಕು. ಈ ಥರ ವ್ಯವಸ್ಥೆ ನಮ್ಮ ಜನಪ್ರತಿನಿಧಿಗಳು 70-79 ವರ್ಷ ಸ್ವಾತಂತ್ರ್ಯ ಸಿಕ್ಕು ಇನ್ನೂ ತನಾನು ಈ ಕಡೆ ಯಾರು ಕಣ್ಣು ಎತ್ತಿ ನೋಡ್ಲತ್ತಿಲ್ಲ. ಇದು ಫ್ಲೈಓವರ್ ಆಗಬೇಕಂತೇಳಿ 4-5 ವರ್ಷದಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ವತಿಯಿಂದ ನಾವು ನಿರಂತರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಈಗೂ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಒಂದಾಗಿ ಇದು ಫ್ಲೈಓವರ್ ಮಾಡಬೇಕಿದು, ಎಷ್ಟೊತ್ತಿರೋ ಫ್ಲೈಓವರ್ ಮಾಡಬೇಕು. ಇದು ಎಷ್ಟೊತ್ತಿರೋ ಇದು ಫ್ಲೈಓವರ್ ಆಗಬೇಕು. ಇದು ನೋಡಿ ಈ ಟೈಪ್ ನರ್ಕ್ ಅನುಭವಿಸ್ತಾ ಇದ್ದಾರೆ, ಪ್ರತಿಯೊಬ್ಬರು ನರ್ಕ್ ಅನುಭವಿಸ್ತಾ ಇದ್ದಾರೆ. ಇದು ಫ್ಲೈಓವರ್ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಸರ್ ಇದು ನಾವಿಲ್ಲಿ ಬಂದಿದ್ದ ಉದ್ದೇಶ ಇದು ಫ್ಲೈಓವರ್ ಆಗಬೇಕು ಅಂತ ನಾವು ಬಂದೀವಿ. ಈ ಸಂಸದರು ಏನು ಮಾಡ್ತಾರೆ, ಅಂಡರ್ ಪಾಸ್ ಮಾಡ್ತಾರತ್ತ. ಅಂಡರ್ ಪಾಸ್ ಸರಿ ಆಗ್ತದೆ, ಫ್ಲೈಓವರ್ ಸರಿ ಆಗ್ತದೆ ಅನ್ನೋದು. ಫ್ಲೈಓವರ್ ಆಗ್ಬೇಕಿಲ್ರಿ ಸರ್? ಇದು ಫ್ಲೈಓವರ್ ಸರಿನೋ ಏನು ಅಂಡರ್ಗ್ರೌಂಡ್ ಸರಿ ಸರ್? ತಾವೇ ಹೇಳಿ ಸರ್. ಫ್ಲೈಓವರ್ ಆಗಿ ಜಾಗ ಇಲ್ಲಲ್ರಿ. ಫ್ಲೈಓವರ್ ಆಗಿ ಆಗುತ್ತೆ ಇದೆ ಸರ್. ಅಲ್ಲಿ ಏನು ರಿಂಗ್ ರೋಡ್ನಿಂದ ಸೆಂಟ್ರ್ ಕಾಲಮ್ ಹಾಕ್ಕೊಂಡು ಇಲ್ಲಿ ಬಂದು ಅಲ್ಲಿ ಮದುವನ ಮುಂದೆ ಇಳಿಸ್ಕೊಂಡ್ಬಿಡು ಸರ್. ಆ ಕಡೆ ರಾಮನಗರ ಹೋಗ್ತಾವ, ಈ ಕಡೆ ಬಾಲ್ಕೋಟ್ ರಸ್ತೆಗೆ ಹೋಗಿ ಸರ್. ಇಲ್ಲ ಸರ್, ಹಂಗೆ ಬರೋದಿಲ್ಲ ಸರ್. ಇಲ್ಲಿಂದ ಅಲ್ಲಿಂದ ಕೆಳಗೆ, ಇಲ್ಲಿಂದ ಸೀದಾ ಕೆಳಗೆ ಬರ್ತದೆ ಸರ್. ಹಿಂಗೆ ವಜ್ರಮನ್ ರೋಡ್ಲಿಂದ ಕೆಳಗೆ ಆ ಟೈಪ್ ಎಲ್ಲ ವ್ಯವಸ್ಥೆ ಬರ್ತದೆ ಸರ್. ಇದು ಫ್ಲೈಓವರ್ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಸರ್. ಯಾಕಂದ್ರೆ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಎಷ್ಟು ಈ ಟೈಪ್ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಹೋರಾಟ 4-5 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಇದು ಫ್ಲೈಓವರ್ ಆಗ್ಬೇಕಂತ ನಾವು ಅಲ್ಲತ್ತೀವಿ. ಅವರು ಅಂಡರ್ ಪಾಸ್ ಮಾಡ್ತಾರತ್ತ. ಅಂಡರ್ ಪಾಸ್ ಮಾಡಿದ್ರೆ ನೀರು ನಿಂದಿರ್ತವೆ. ಆಮೇಲೆ ರಾತ್ರಿ ಟೈಮಾಗ ಹೆಣ್ಮಕ್ಳು ಹೋಗ್ಲಕ್ಕೆ ಬರ್ಲಕ್ಕೆ ಅನಾನುಕೂಲ ಆಗ್ತದೆ. ಯಾಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ಅಲ್ಲಿ ರಿಂಗ್ ರೋಡ್ ಬಂದು ನಿಂತಿದೆ, ದುಮರ್ ರೋಡ್ ಬಂದು ನಿಂತಿದೆ. ಈಗ ಚೆನ್ನಮ್ಮ ಸರ್ಕಲ್ ಏನು ಸೆಂಟರ್ ಮಾಡತ್ತಾರ ಅವ್ರು ಕಾಲಮ್ ಹಾಕೊಂಡು, ಕೆಳಗೆಲ್ಲ ಓಪನ್. ಹಾಂ, ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಯಾಕಂದ್ರೆ ಸರ್ ಇಲ್ಲಿ ಒಬ್ಬರು ಸಿಲಾಗಿ ನೋಡ್ಬೇಡ್ರಿ ಸರ್. ಹಾಂ, ಇಲ್ಲಿ ಆದ್ರೆ ಎಲ್ಲರಿಗೂ ಚಲೋ ಆಗ್ತದೆ. ಇದು ಜಾನುವಾರು ಅಂದ್ರೆ ನೀರು ನಿಲ್ತದೆ, ಕೆಲವರಿಗೆ ಪ್ರಾಬ್ಲಮ್ ಆಗ್ತದೆ. ನಾಳೆ ಹೋಗೋದು ಏನು ಅನಾಹುತ ಆಗ, ನೀರು ನಿಂತಂದ್ರೆ ಯಾವ ಹೋದ ಸಣ್ಣ ಹುಡುಗರು ಅನಾಹುತ ಆಗ್ತದೆ. ಅದಕ್ಕೆ ಫ್ಲೈಓವರ್ ಮಾಡಿ ಸರ್. ಇಲ್ಲಿ ಇಲ್ಲಾರು ಸಿಲಾಗಿ ನೋಡಕ್ಕೆ ಹೋಗ್ಬೇಡ್ರಿ. ಟೋಟಲ್ ಹುಬ್ಬಳ್ಳಿಯಿಂದ ಬರುವಂಥವ್ರಿಗೆ ನೋಡ್ರಿ ಮೊದಲು. ಯಾಕಂದ್ರೆ ಇಲ್ಲಾರು ಮತ್ತೆ ಏನಾದ್ರು ಒಂದು ದಾರಿ ಹಿಡ್ಕೊಳ್ತಾರೆ. ಹಾಂ ಸರ್, ಫ್ಲೈಓವರ್ ಆಗೋದ್ರಿ ಒಳ್ಳೆ ಫ್ಲೈಓವರ್ ಆಗ್ಬೇಕಿಲ್ಲ ಸರ್? ಹಾಂ, ಸರ್ ಇವು ಫ್ಲೈಓವರ್ ಆಗ್ಬೇಕು ಏನು ಅಂಡರ್ಗ್ರೌಂಡ್ ಆಗ್ಬೇಕು ಸರ್? ಸರ್ ಫ್ಲೈಓವರ್ ಆಗ್ಬೇಕು ಅಂಡರ್ಗ್ರೌಂಡ್ ಆಗ್ಬೇಕು ಸರ್? ಅಂಡರ್ಗ್ರೌಂಡ್ ಆದ್ರೆ ಸರ್ ಒಂದು ಸಮಸ್ಯೆ. ಹಾಂ ರೀ, ಸಮಸ್ಯೆ ಓಕೆ. ಹಾಂ ಸರ್. ಫ್ಲೈಓವರ್ ಆದ್ರೆ ಸುತ್ತಮುತ್ತ
ಮತ್ತೆ ನೀವೇನು ಹುಬ್ಳಿಯವ್ರ ಮನೆ ನೋಡ್ತೀರಿ ಅಂತಿರಲ್ಲ, ಹುಬ್ಳಿಯವ್ರು ಬರೋದು ನೋಡೋದು ಇಲ್ಲಿದ್ದವರು ಹೆಂಗ್ ಮಾತಾಡ್ಬೇಕು ಸರ್? ಇಲ್ಲಿದ್ದವರು ಸಂತೋಷ್ ಮಾತಾ ಗುಡಿಯಲ್ಲಿ ಅಂಡರ್ಗೊಂಡದ್ದು ಅಲ್ಲಿ ಸರ್. ಹಾಂ ರೀ, ಅದು ಆಗಂಗಿಲ್ಲ. ಆಗಲಿಲ್ಲ ಅಂದ್ರೆ ಇಲ್ಲಿಂದ ಒಂದು ತೆಳಗೆ ಈ ಕಡೆ ಇಲ್ಲಿ ಕಡೆ ಕೊಡ್ತಾರೆ ಸರ್. ವಜ್ರ ಮನೆ ರೋಡ್ ಇತ್ಲ ಕಡೆ ಕೊಡ್ತಾ 10 ವರ್ಷ ಆಗತ್ತೆ. ಇಲ್ಲ ಸರ್, ಇದು ಫ್ಲೈಓವರ್ ಮಾಡ್ರಂದ್ರೆ ಅದು ಅಲ್ಲಿಂದ ಮಾಡ್ತಾರೆ ಸರ್. ಈ ಕಡೆ ಮ್ಯಾಲೆ ಏರ್ಲಿಕ್ಕೆ ಈಗ ನೀವು ಫ್ಲೈಓವರ್ ಮಾಡಿದ್ರೆ ನೀವು ಟೇಕ್ ಆಫ್ ಎಲ್ಲಿಂದ ಮಾಡೋರು? ಎಲ್ರಿ ಟೇಕ್ ಆಫ್ ಇಲ್ಲಿ ವೆಸ್ಟ್ ಎಂಡ್ ಮಾಡ್ಲಿಲ್ಲ ಸರ್. ಆ ಕಡೆ ಇಳಿಸೋರು ಎಲ್ಲಿಗ್ರಿ? ಅಲ್ಲಿ ಸೀದಾ ರಿಂಗ್ ರೋಡ್ ಬಂದು ಕುಡಿಯೋದಲ್ರಿ. ಅಂದ್ರೆ ಇಲ್ಲಿ ಪೂರಾ ಇಲ್ಲಿ ಎಲ್ಲ ಇಲ್ಲ ಮುಚ್ಚೋದಿಲ್ರಿ, ಅದು ಮುಚ್ಚೋದಿಲ್ಲ. ಸೆಂಟ್ರ್ ಕಾಲಮ್ ಏನು ಈ ಹುಬ್ಳಿ ಏನು ಅಲ್ಲಿ ಚೆನ್ನಮ್ಮ ಸರ್ಕಲ್ ಅಂತ ಮಾಡ್ಯಾರ, ಸೆಂಟ್ರ್ ಕಾಲಮ್ ಹಾಕೊಂಡ ತೆಳಗಿಂದ ಏನು ಸಂಬಂಧ ಇಲ್ಲ. ತೆಳಗಿಂದ ಏನು ಯಾರಿಗೆ ಡಿಸ್ಟರ್ಬೆನ್ಸ್ ಇಲ್ಲ. ಡಿಸ್ಟರ್ಬೆನ್ಸ್ ಆಗಲ್ಲ ಸರ್. ಈಗ ಏನು ಡಿವೈಡರ್ ತರ ಸರ್, ತೆಳಗಿನ ಡಿವೈಡರ್ ಇರ್ತಲ್ಲ, ಡಿವೈಡರ್ ಜಾಗದಾಗ ಕಾಲಮ್ ಬರ್ತಾವ. ತೆಳಗೆಲ್ಲ ಓಪನ್, ತೆಳಗಿನ ಬಿಸ್ನೆಸ್ದವ್ರಿಗೆ ಯಾರಿಗೆ ತೊಂದ್ರೆ ಇಲ್ಲ, ಮ್ಯಾಲಿಂದ ಮ್ಯಾಲೆ ಹೋಗ್ಬಿಡ್ತದ. ಅಲ್ಲ ಸರ್, ಇಲ್ಲಿ ಕಂಟಿನ್ಯೂಸ್ ಜರ್ನಿ ಟ್ರಾವೆಲಿಂಗ್ ಏನು ಟ್ರೈನ್ ಇದ್ದಾಗ ಇಲ್ಲಿ ದಂಧ ನೀವು ಫ್ಲೈಓವರ್ ಕೊಟ್ರಪ್ಪ ಅಂತ ಎಲ್ಲ ದಂಧ ಹೋಗ್ಬಿಡ್ತಾವ. ದಂತ ಎಲ್ಲ ದಂಧ ಹೋಗ್ತಾವ್ರಿ. ಎಲ್ಲ ಬಾಡಿಗೆದಾರ ಮಂದಿ ಸತ್ ಹೋಗ್ತಾರ. ಅವ್ರ ಉಪಜೀವನಕ್ಕೆ ಹೆಂಗ್ ಅಲ್ರಿ ಅಂಡರ್ ಪಾಸ್ ಮಾಡಿದ್ರೆ ಮತ್ತೆ ಇಲ್ಲಿ ಅಂಡರ್ ಪಾಸ್ ಹೋಗೋರಲ್ಲ ನಿಮ್ಗೆ ಹೆಂಗಾಗೈತೆ ಸರ್ ನೋಡ್ರಿ? ಫ್ಲೈಓವರ್ ಯಾರ್ದು? ತಳಗಿ ಅಲ್ಲಿ ಇಬ್ರಾಂಪುರ್ ಗೇಟ್ ರೀ. ಹಾಂ ರೀ ಅದಕ್ಕೆ ಅಂಡರ್ ರೋಡ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಕೈತಿ. ಇಲ್ಲಿ ಜಾಗ ಕಂಜೆಸ್ಟ್ ಐತಿ, ಫ್ಲೈಓವರ್ ಸಜ್ಜ ಆಗುದೇ ಇಲ್ರಿ. ಎಲ್ಲ ಗಿಡ ಕಡಿಬೇಕು. ಗಿಡ ಅಲ್ರಿ ಸರ, ಎಲ್ಲ ಅತಿಕ್ರಮಣ. 100 ಫುಟ್ ರಸ್ತೆ ಇದೆ, ಇದು 100 ಫುಟ್ ರಸ್ತೆ ಎಲ್ಲ ಅತಿಕ್ರಮ ಮಾಡ್ಕೊಂಡಿದ್ದು ಎಲ್ಲ ತೆರವು ಮಾಡ್ಕೊಂಡು ಫ್ಲೈಓವರ್ ಮಾಡಬೇಕು. ಹಾಂ ಸರ್, ಫ್ಲೈಓವರ್ ಆಗ್ಬೇಕಲ್ರಿ. ಮತ್ತೆ ಅಂಡರ್ ಪಾಸ್ ಮಾಡಿದ್ರೆ ಏನಾಕತ್ರಿ? ಹೌದಲ್ರಿ, ಅದೇ ಈಗ ಲೋಕಲ್ದವ್ರು ಏನದಾರ ಅಂಡರ್ ಪಾಸ್ ಬೇಕತ್ತಾರ, ತಮ್ಗೆ ಅನುಕೂಲ ಆಗ್ಬೇಕಂತೇಳಿ. ಮತ್ತೀಗ ಜುಮ್ನಾಳ ರೋಡ್ ಏನು ಪೂರ ಎಲ್ಲ ಆ ಕಡೆ ಎಲ್ಲ ಬಡಾವಣೆ ಭಯಂಕರ ಹಬ್ಬಲಾಗ್ತದ ಪೂರ. ಹೌದಲ್ರಿ, ಮತ್ತು ಆ ಕಡೆವರೆಗೆಲ್ಲ ಇಲ್ಲಿ ಎಷ್ಟು ಅನುಕೂಲ ಆಗ್ತದ. ಹೌದಲ್ರಿ, ಅದಕ್ಕೆ ಈಗ ಹಾಂ ಅದೇ ಈಗ ಒಟ್ಟು ಅಲ್ಲಿ ಹೆಂಗೂ ಅಲ್ಲಿ ರಿಂಗ್ ರೋಡ್ ಬಂದು ನಿಂತದ, ಅಲ್ಲಿಂದ ಸೆಂಟ್ರ್ ಕಾಲಮ್ ಹಾಕೊಂಡು ಫ್ಲೈಓವರ್ ಮಾಡತ್ತೀರಿ ನೀವು. ಅದೇ ಸರಿ ಇಲ್ರಿ ಸರ್? ಸರಿ ಸರ್, ಬರ್ರಿ ಸರ್. डे नाइट ट्रेन कितना आता है? ಅಪ್ರಾಕ್ಸಿಮೇಟ್ ಸರ್ 40 to 50 ನಂಬರ್ಸ್. ನೋಡಿ ಸರ್, ಇಲ್ಲಿ ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ ನಾವಿದು ಫ್ಲೈಓವರ್ ಆಗಬೇಕು ಅಂತೇಳಿ 4-5 ವರ್ಷದಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇಲ್ಲಿ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗ್ತಾಯಿದೆ ಅಂಥೇಳಿ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ, ಆಮೇಲೆ ಮಾನ್ಯ ಸಂಸದರಿಗೂ, ನಗರ ಶಾಸಕರಿಗೂ 4-5 ವರ್ಷದಿಂದ ನಾವಿದು ಫ್ಲೈಓವರ್ ಮಾಡಿ ಅಲ್ಲೇನು ಬಾಗೇವಾಡಿ ರಸ್ತೆ ಎಷ್ಟು ಮುಖ್ಯ ಇದೆಯೋ ಅಷ್ಟೇ ಮುಖ್ಯ ಇದು ಬಾಲ್ಕೋಟ್ ರಸ್ತೆನೂ ಇದೆ. ಇದನ್ನು ನೀವು ಕೇರ್ಲೆಸ್ ಮಾಡಬೇಡಿ. ಇದು ಅಂಡರ್ ಪಾಸ್ ಮಾಡಿದರೆ ನೀರು ನಿಲ್ತವೆ, ಇದು ಅವೈಜ್ಞಾನಿಕ ಆಗ್ತದೆ. ಇದು ಅಂಡರ್ ಪಾಸ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನಮಗೆ ಯಾವುದೇ ಕಾರಣಕ್ಕೆ ಫ್ಲೈಓವರ್ ಆಗಬೇಕು ಅಂತೇಳಿ ನಾವು ಅವರಿಗೆ ಒಂದು 4-5 ಸಾರಿ ಮನವಿ ಕೊಟ್ಟಿವಿ. ಮೊನ್ನೆ ಒಂದು ವಾರ ಹಿಂದೆ ಮತ್ತೆ ನಾವು ಇದು ಅಂಡರ್ ಪಾಸ್ ಮಾಡೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ಇದು ಫ್ಲೈಓವರ್ ಮಾಡಬೇಕು. ಎಲ್ಲ ಸಾರ್ವಜನಿಕರೇನಿದೆ ಅವರೆಲ್ಲ ಫ್ಲೈಓವರ್ ಆಗಬೇಕು, ಅಂಡರ್ ಪಾಸ್ ಮಾಡಿದರೆ ಇದೆಲ್ಲ ನೀರು ನಿಂದಿರ್ತಾವೆ ಅಂಥೇಳಿ ಎಷ್ಟೋ ಸಾರ್ವಜನಿಕರು, 100 ಸಾರ್ವಜನಿಕರು ಕೇಳಿದ್ರು ಕೂಡ ಎಲ್ಲರೂ ಇಲ್ಲ ನಮಗೆ ಫ್ಲೈಓವರ್ ಬೇಕು, ಅಂಡರ್ ಪಾಸ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಮಾನ್ಯ ನಮ್ಮ ಸಂಸದರಿಗೆ ಹೋಗಿ ವಿನಂತಿ ಮಾಡ್ಲಿಕ್ಕಾಗಿ, ಇಲ್ಲ ನೀವು ಫ್ಲೈಓವರ್ ಮಾಡ್ಕೋರಿ, ನಾನಂತೂ ಅಂಡರ್ ಪಾಸ್ ಮಾಡ್ತೀನಿ ಅಂತೇಳಿ ನಮಗೆ ಈ ಥರ ಉಲ್ಟಾ ಮಾತಾಡ್ತಾರೆ. ಈ ವ್ಯವಸ್ಥೆ ಮತ್ತೊಂದೇನೆಂದರೆ, ಜನಪ್ರತಿನಿಧಿಗಳು ಆದಂಥವರು ಯಾವುದೇ ಪಕ್ಷದಲ್ಲಿರಲಿ ಅವರು ಆರಿಸಿ ಬರುವವರಿಗೆ ಮಾತ್ರ ಕಾಂಗ್ರೆಸ್, BJP, ಜನತಾದಳ ಇನ್ನಿತರ ಪಕ್ಷ ಇರಲಿ, ಆರಿಸಿ ಬಂದ ಮೇಲೆ ಬಿಜಾಪುರ ಜಿಲ್ಲೆಗೆ ಜನಪ್ರತಿನಿಧಿಗಳಾಗಿ ಕೇಂದ್ರದಲ್ಲಿ ನಮಗೆ ಬರ್ತಕ್ಕಂಥ ಪಾಲು, ರಾಜ್ಯದಲ್ಲಿ ಬರ್ತಕ್ಕಂಥ ಪಾಲು ಎಲ್ಲರೂ ಸೇರಿ ನಮ್ಮ ಬಿಜಾಪುರಕ್ಕೆ ಏನು ಬರಬೇಕಾಗಿದೆ ಮೂಲಭೂತ ಸೌಲಭ್ಯ ಸಲುವಾಗಿ ಎಲ್ಲರೂ ಒಗ್ಗಟ್ಟಾಗಿ ತರಿಸುವಂಥ ಕೆಲಸ ಮಾಡೋದು ಬಿಟ್ಟ ಒಬ್ಬರ ಕಾಲು ಒಬ್ಬರು ಜಗ್ಗೋದು ಇಂಥ ಒಂದು ಹೊಲಸು ವ್ಯವಸ್ಥೆ ಇಟ್ಕೊಂಡು ಇಲ್ಲಿ ಜನಪ್ರತಿನಿಧಿ ಆದಂಥವರು ಸರಿಯಾಗಿ ದೂರದೃಷ್ಟಿ ಇಟ್ಕೊಂಡು ಸಾರ್ವಜನಿಕರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸುವಂಥ ಜನಪ್ರತಿನಿಧಿಗಳು ಆಗಲಾರ್ದೇ ನೀನೇ ನಮ್ಮ ಜೊತೆ ಮಾತಾಡ್ತಾರೆ. ಇಲ್ಲ ಅವ್ರಿಗೇನು ಬರೀ ನಡೆದಾಡ್ಲಕ್ಕಟ್ಟ ಆದ್ರೆ ಸಾಕಲ್ಲ, ನೀನೇನು ಮಾಡೋದಪ್ಪ, ನೀ ಏನು ಮಾಡೋದು ತೊಗೊಂಡು ಅದಕ್ಕೆ ಸುಮ್ಮನೆ ನೀ ಅಟ್ಯಾಕ್ ತಾಪ್ ಮಾಡ್ಕೊಳತ್ತೆ ಅಂತೇಳಿ ನನ್ನ ಜೋಡಿ ಮಾತಾಡ್ತಾರೆ. ಇಂಥ ಹೊಲಸು ವ್ಯವಸ್ಥೆ ಇರಬಾರ್ದು. ಇಲ್ಲಿ ಸಾರ್ವಜನಿಕರ ಜನಪ್ರತಿನಿಧಿಗಳಾಗಿ ನೀವು ನಿಸ್ವಾರ್ಥ ಸೇವೆ ಸಲ್ಲಿಸೋದು ಇದು ಶಾಶ್ವತ ಕೆಲಸ ಆಗ್ತದೆ. ಅಲ್ಲಿ ಜುಮ್ನಾಳ್ ರೋಡ್ ಏನು ಬಂದು ನಿಂತದೆ, ಅಲ್ಲಿ ಜುಮ್ನಾಳ್ ರೋಡ್ ಏನು ರಿಂಗ್ ರೋಡಿಗೆ ಬಂದು ನಿಂತಿದೆ,
ಸೆಂಟ್ರ್ ಕಾಲಮ್ ಹಾಕ್ಕೊಂಡು ಇದಕ್ಕೆ ಫ್ಲೈಓವರ್ ಮಾಡಿ ಇಲ್ಲಿ ಮಧುವನ್ ಹೋಟೆಲ್ ಮುಂದೆ ಅಥವಾ ವೆಸ್ಟರ್ನ್ ಮುಂದೆ ಇಳಿಸಿಬಿಟ್ರೆ ಈ ಕಡೆ ರಾಮನಗರಕ್ಕೆ ಈ ಕಡೆ ಬಾಲ್ಕೋಟ್ ರಸ್ತೆಗೆ ಹೋಗ್ತಾವ. ಇಂಥ ಒಂದು ಸರಳ ಇದ್ದಿದ್ದನ್ನು ಮತ್ತು ಶಾಶ್ವತ ಆಗುವಂಥದ್ದು ನೀವು ಇಂಥ ಕೆಲಸ ಮಾಡಿರಿ, ನೀವು ಅಂಡರ್ ಪಾಸ್ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ಅವರು ಕೇಳಕ್ಕೆ ಇರಲ್ಲ. ಈ 70 ಕೋಟಿ ರೂಪಾಯಿ ತನಕ ಯಾರು ಕೊಡ್ತಾರ ಅಂತ ಹೇಳ್ತಾರೆ. ಏನು ನಮ್ಮ ಅಪ್ಪನ ಮನೆ ತರೋದಿಲ್ಲ, ಅವ್ರ ಅಪ್ಪನ ಮನೆ ತರೋದಿಲ್ಲ. ಇದು ನಾವು ಕಟ್ಟುವಂಥ ತೆರಿಗೆ ದುಡ್ಡನ್ನು ಸರ್ಕಾರದಿಂದ ಇಲ್ಲ ನಮ್ಮ ಸಾರ್ವಜನಿಕರಿಗೆ ಭಯಂಕರ ಅನ್ಯಾಯ ಆಗ್ತಾ ಇದೆ. ನಮಗೆ ಯಾವುದೇ ಕಾರಣಕ್ಕೆ ನೀವು ಇಲ್ಲಿ ನನಗೆ ಫಂಡ್ ಬಿಡುಗಡೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಡ ಹಾಕಬೇಕು. ನಮ್ಮ ಸಂಸದರು ಇಲ್ಲಿ ನಮ್ಮ ರಾಜ್ಯ ರೈಲ್ವೆ ಖಾತೆ ಸಚಿವರಿದ್ದಾರೆ, ನಮ್ಮ ಸೋಮಣ್ಣ ಸರ್ ಸಚಿವರಿದ್ದಾರೆ, ಅವ್ರಿಗೆ ಮನವೊಲಿಸಿ ಮತ್ತು ಎಲ್ಲರನ್ನು ಒಗ್ಗಟ್ಟು ಮಾಡ್ಕೊಂಡು ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡಿಸ್ಕೊಂಡು ಅವರಿಗೆ ಮನವೊಲಿಸಿ ಇದು ಫ್ಲೈಓವರ್ ಮಾಡಲಿಕ್ಕೆ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಸಂಘಟಕರು ಕೂಡಿ ಇದು ಫ್ಲೈಓವರ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ, ಇದು ಅಂಡರ್ ಪಾಸ್ ಬ್ಯಾಡ್ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ನೀವು ಮನವರಿಕೆ ಮಾಡ್ಕೊಂಡು ಅಲ್ಲಿ ಫಂಡ್ ತರಬೇಕು. ಇಲ್ಲ ನಮಗೆ 70 ಕೋಟಿ ಹೆಚ್ಚಾಗ್ತದಂದ್ರೆ ನಾವೇನು ಮಾಡೋಣ? ಅದಕ್ಕೆ ಇಲ್ಲಿ ವ್ಯವಸ್ಥೆ ಹೆಂಗಿದೆ, ನಮ್ಮದು ಬಾಗಲಕೋಟೆ ರಸ್ತೆ ಎಷ್ಟು ಮುಖ್ಯದೆಯೋ ಬಾಗೇವಾಡಿ ರಸ್ತೆನೂ ಅಷ್ಟೇ ಮುಖ್ಯದೆ. ಇದನ್ನು ಅಂಡರ್ ಪಾಸ್ ಮಾಡಿದರೆ ಈ ವ್ಯವಸ್ಥೆ ಎಲ್ಲ ಕೆಡ್ತದೆ. ಅದ್ರ ಸಲುವಾಗಿ ನಾವು ವಿನಂತಿ ಮಾಡ್ಕೊಳ್ಳೋದು ಎಲ್ಲ ಜನಪ್ರತಿನಿಧಿಯಲ್ಲಿ, ನಮ್ಮ ಮಾನ್ಯ ಸಂಸದರಲ್ಲಿ ಇನ್ನೂ ಕಾಲು ಮಿಂಚಿಲ್ಲ. ನೀವು ಬೇಕಾದ್ರೆ ಸ್ವತಃನೇ ಬರೀ ಇಲ್ಲಿ ಎಲ್ಲ ಸಾರ್ವಜನಿಕರ ಅಭಿಪ್ರಾಯ ಕೇಳ್ರಿ. ಇಲ್ಲೇನು ಗೇಟ್ ಹಾಕ್ತಾರೆ, ಈ ಕಡೆ ಒಂದು ಅರ್ಧ ಕಿಲೋಮೀಟ್ರ್ ನಿಂದಿರ್ತಾವೆ, ಈ ಕಡೆ ಒಂದು ಅರ್ಧ ಕಿಲೋಮೀಟ್ರ್ ನಿಂತಿರ್ತಾವೆ. 45ರಿಂದ 50 ಟ್ರೈನ್ ಹೋಗ್ತಾವೆ ಇಲ್ಲಿ ದಿನಾಲು 20 ರಿಂದ 30 ನಿಮಿಷ ನರ್ಕ ಅನುಭವಿಸ್ಬೇಕು. ಆಮೇಲೆ ಒಂದು ಟ್ರೈನ್ ಹೋದ್ಮೇಲೆ ಇನ್ನೊಂದು ಟ್ರೈನ್ ಬರ್ತೇಳಿ ಗೇಟ್ ತೆಗೆದಿಲ್ಲ ಅವರು, ಮತ್ತು ಅದೊಂದು 10-15 ನಿಮಿಷ 60 ತಾಸು ಮೇಲೆ ನಿಂದಿರ್ತಾರೆ. ಎಲ್ಲಿ ವೆಸ್ಟರ್ನ್ ಭಾರತನ ಗಾಡಿ ನಿಂತಿರ್ತಾವೆ, ಈ ಕಡೆ ರಿಂಗ್ ರೋಡ್ ತನಕ ಗಾಡಿ ನಿಂತಿರ್ತಾವೆ. ಇಂಥ ಅನ್ಯಾಯ ಕೆಲಸ ನಡೆದಿದೆ ಎಲ್ಲ ಸಾರ್ವಜನಿಕರಿಗೆ. ಇದು ಬರೀ ಒಂದು ಟ್ರೈನ್ ಹೋದ್ರೆ ಅಷ್ಟೇ ಅಲ್ಲ, ಹಿಂಗೆ 40 ಟ್ರೈನ್ ಹೋಗುತ್ತಾನೂ ಪ್ರತಿಯೊಬ್ಬರು ಇಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಬೇಕಾದ್ರೆ ಈಗ ತಾನೇ ಜಸ್ಟ್ ಈಗ ಬರ್ತದೆ ಒಂದು 5 ನಿಮಿಷನಾಗ ಇದು ಇಲ್ಲಿ ಯಾವ ಟೈಪ್ ಸಂಘರ್ಷ ನಡೀತದೆ ಅನ್ನುವಂಥದ್ದು ಈ ವಿಡಿಯೋ ಮೂಲಕ ನಿಮ್ಗೆ ಜನಪ್ರತಿನಿಧಿ ತಿಳಿಸ್ತಾರೆ. ಬೇಕಾದ್ರೆ ನಮ್ಮ ಮಾತಿಗೆ ನೀವು ಇದು ಕೊಡಬೇಡ್ರಿ, ಸ್ವತಃ ಇಲ್ಲಿ ಬಂದು ಸ್ಥಾನಿಕ ಚೌಕಾಸಿ ಮಾಡಿರಿ. ಏನು ಸಾರ್ವಜನಿಕರ ಅಭಿಪ್ರಾಯ ಕೇಳ್ರಿ ಅವ್ರದ್ದು. ಇಲ್ಲ ಇದು ಫ್ಲೈಓವರ್ ಮಾಡ್ತಾರೋ ಏನು ಅಂಡರ್ ಪಾಸ್ ಮಾಡ್ತಾರೋ ಅದ್ರ ಮೇಲೆ ನೀವು ತೀರ್ಮಾನ ತೊಗೊಳ್ರಿ. ಅದು ಎಷ್ಟು ಒಂದು 70 ಕೋಟಿ ಅಲ್ಲ, ಇನ್ನೂ 100 ಕೋಟಿ ಆಗಲಿ, ಇದು ಶಾಶ್ವತ ಆಗುವಂಥ ಕೆಲಸ ನೀವು ದಿಟ್ಟ ಕ್ರಮ ತೊಗೊಳ್ರಿ. ಯಾಕಂದರೆ ಎಷ್ಟೋ ಈಗ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಆಗಿರ್ಬೋದು, ಬೆಳಗಾವಿ ಮಹಾನಗರ ಪಾಲಿಕೆ ಆಗಿರ್ಬೋದು, ಅಲ್ಲಿ ಸಂಸದರು ಏನು ಕೇಂದ್ರ ಸಚಿವರು ಎಷ್ಟೆಷ್ಟು ದುಡ್ಡು ತಂದು ಅವರು ಅಲ್ಲಿ ಊರು ಸುಧಾರಣೆ ಮಾಡ್ತಾಯಿದ್ದಾರೆ. ನಮ್ಮದು ಐತಿಹಾಸಿಕ ಪ್ರವಾಸಿ ಸ್ಥಾನ ನಮ್ಮ ಬಿಜಾಪುರ ಜಿಲ್ಲೆ, ಬಿಜಾಪುರ ಪ್ರವಾಸಿ ಸ್ಥಾನ, ಇಡೀ ಗೋಲ್ ಗುಂಬಜ್ ಅಂತೂ ಪ್ರಸಿದ್ಧವಾದಂಥದ್ದು ನಮ್ಮ ನಗರ. ನಮ್ಮಲ್ಲಿ ಎಲ್ಲ ಪ್ರವಾಸಿ ಸ್ಥಾನ ಇದೆ. ಮತ್ತು ಇಲ್ಲಿ 70 ಕೋಟಿ 100 ಕೋಟಿ ರೂಪಾಯಿ ತಂದು ಇದನ್ನು ನೀವು ಸಾಕಷ್ಟು ಡೆವಲಪ್ ಮಾಡ್ಬೋದು. ಮತ್ತು ಈ ಬಾಗಲಕೋಟೆ ರೋಡ್ರು ಕೂಡ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡ್ಬೋದು. ಇಲ್ಲಿ ಸರ್ಕಾರಿ ಇಲಾಖೆಗಳು 5-6 ಇಲಾಖೆಗಳಿದಾವೆ. ಇಲ್ಲಿ ಸರ್ಕಾರಿ ಇಲಾಖೆಗಳು ಬಾಗಲಕೋಟೆ ರಸ್ತೆ, ಆಮೇಲೆ 5-6 ಸರ್ಕಾರಿ ಶಾಲಾ ಕಾಲೇಜುಗಳಿದಾವೆ. ಅವೆಲ್ಲ ಕಾಲೇಜು ಸಾವಿರಾರು ಹುಡುಗರು ಈಗ ತಮ್ಮ PDC ಕಾಲೇಜ್ ಎಕ್ಸಾಂಪಲ್ ಉದಾಹರಣೆ ಹೇಳ್ತೀನಿ, PDC ಕಾಲೇಜಿಂದ ಹೊರಗೆ ಬಂದರೆ ಸೀದಾ ರೋಡ್ ಮೇಲೆ ಬರಬೇಕು. ಇಂಥ ಒಂದು ಇಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಲೇಬೇಕು. ಇದು ಮತ್ತು ಮನುಗುಳಗಿಸಿ ಅಲ್ಲಿ ಸಿಂಗಲ್ ರಸ್ತೆ. ಹಿಂಗೆ ಇದೆಲ್ಲ ಯಾಕೆ ಅನಾನುಕೂಲ ಯಾಕೆ ಮಾಡ್ತಾ ಇದ್ದೀರಿ? ನಮ್ಮ ಬಿಜಾಪುರ ಜಿಲ್ಲೆ ಜನ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ, 70-80 ವರ್ಷ ಆಯ್ತು ಟ್ಯಾಕ್ಸ್ ಕಟ್ತಾನೆ ಇದ್ದಾರೆ. ನೀವು ಮೂಲಭೂತ ಸೌಲಭ್ಯಗಳು ಒದಗಿಸೋದಂಥ ಕೆಲಸ ಯಾಕೆ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ? ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಜನಪ್ರತಿನಿಧಿ ಆಗೋದು ಬಿಟ್ಟು ನಮ್ಮ ಸಾರ್ವಜನಿಕರ ಹಿತ ಕಾಪಾಡುವಂಥ ಜನಪ್ರತಿನಿಧಿಗಳು ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಜಗದೇವ್ ಸೂರವಸಿ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ. ಏನು ಇಂದಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ರಾಜ್ಯ ಸಮಿತಿ ವತಿಯಿಂದ ಇಂದಿನ ದಿವಸ ನಾವು ವಿಜಯಪುರದ ವಜ್ರ ಹನುಮಾನ ಗೇಟಿನಲ್ಲಿ ನಾವೇನಪ್ಪ ಅಂತಂದರೆ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಒಂದು ರೈಲ್ವೆ ಕ್ರಾಸಿಂಗ್ನಲ್ಲಿ ಆಗುವಂಥ ಅವಘಡಗಳು, ಅಲ್ಲಿಂದ ಸಾರ್ವಜನಿಕರ ತೊಂದರೆ ಆಗುವುದನ್ನು ಪ್ರತಿಭಟಿಸಿ ನಾವು ಇಂದಿನ ದಿವಸ ಏನಪ್ಪ ಅಂತಂದರೆ ಜನಸಾಮಾನ್ಯರಿಗೆ ಏನದ ತಿಳುವಳಿಕೆ ಕೊಡುವ ಮೂಲಕ ಇಂದಿನ ದಿವಸ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಿದೆ ಇದನ್ನೇನಪ್ಪ ಅಂತಂತಂದರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, ಇಲ್ಲ ನಮ್ಮ ಒಂದು ಜಿಲ್ಲೆಯ ಸನ್ಮಾನ್ಯ ರಮೇಶ್ ಜಿಗಜಿಣಗಿ MP ಸಾಹೇಬರು ಕೂಡ ಇವ್ರ ಗಮನಕ್ಕೆ ನಾವು ಏನು ತರ್ತೀವಪ್ಪ ಅಂತಂದರೆ ಇದ್ರಾಗ ನಮ್ಮ ಸಂಘಟನೆದು ಯಾವುದು ಏನದ ಉದ್ದೇಶ, ಯಾವುದು ದುರುದ್ದೇಶ ಇಲ್ಲ. ನಮ್ದು ಏನಪ್ಪ ಅಂತಂದರೆ ಕೇವಲ ನಾವು ಇವತ್ತೇನು ಒಂದು ಮನವರಿಕೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಏನಪ್ಪ ಅಂತಂದರೆ ಸಾರ್ವಜನಿಕರಿಗೆ ಈ ಒಂದು ರೈಲ್ವೆಗಳು ಮೇಲಿಂದ ಮೇಲೆ ಅಡ್ಡಾಡೋದ್ರಿಂದ ಸಾರ್ವಜನಿಕರಿಗೆ ಏನದ ತೊಂದರೆ ಆಗ್ಲಿಕ್ಕತ್ತದ. ಅದರ ಸಲುವಾಗಿ ಏನಪ್ಪ ಅಂತಂತಂದರೆ ನಾವೇನದ ಮ್ಯಾಗಿನ ಮ್ಯಾಗ ಏನಪ್ಪ ಅಂತಂದರೆ
ನಮ್ಮ ಒಂದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅಂದರೆ ಜಗದೇವ್ ಸೂರ್ಯವಂಶರ ನೇತೃತ್ವದಲ್ಲಿ ಏನದ ನಾವು ಮ್ಯಾಗಿನ ಮ್ಯಾಗ ಹೋರಾಟ ಮಾಡ್ತಾ ಇರ್ತೇವೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಈ ಬರುವಂಥ ದಿನಮಾನಗಳಲ್ಲಿ ಇದನ್ನೇನಪ್ಪ ಅಂತಂದ್ರೆ ಮೇಲ್ಸೇತುವೆ ಮಾಡಿ ಸಾರ್ವಜನಿಕ ಬಿಜಾಪುರದ ಎಲ್ಲ ಸಾರ್ವಜನಿಕರಿಗೆ ಏನದ ಅನುಕೂಲ ಆಗುವಂಗೆ ಏನಪ್ಪ ಅಂತಂದ್ರೆ ಇದನ್ನು ಮಾಡಬೇಕು. ಯಾವುದೇ ಕಾರಣಕ್ಕೆ ಇದನ್ನೇನಪ್ಪ ಅಂತಂದ್ರೆ ಅಂಡರ್ ಪಾಸ್ ಮಾಡಬಾರ್ದು. ಅಂಡರ್ ಪಾಸ್ ಮಾಡಿದ್ದೇ ಆದಲ್ಲಿ ಏನದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಡಾಕ್ಟರ್ MR ಗುರಿಕರ್, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿವಸ ಈ ಫ್ಲೈಓವರ್ ಸಲುವಾಗಿ ಮತ್ತು ಅಂಡರ್ ಪಾಸ್ ಸಲುವಾಗಿ ನಾವು ರಾಜ್ಯ ಮಟ್ಟದ ರಕ್ಷಣಾ ವೇದಿಕೆ ಸೇನಾ ಸಮಿತಿಯಿಂದ ನಾವು ಹೋರಾಟ ಮಾಡ್ತಾಯಿದ್ದೆವು. ಜನರಿಗೆ ಎಷ್ಟು ತೊಂದರೆ ಆಗ್ತದ, ಅಂಡರ್ ಪಾಸ್ದಿಂದ ನೀರು ನಿಲ್ತದ, ಎಷ್ಟೋ ತೊಂದರೆಗಳು ಆಗ್ತವೆ. ಮೇಲ್ಸೇತುವೆ ಆಗೋದ್ರಿಂದ, ಫ್ಲೈಓವರ್ ಆಗೋದ್ರಿಂದ ತೊಂದರೆಗಳು ಕಡಿಮೆ ಆಗ್ತದೆ ಅಂತೇಳಿ ಇದು ಹೋರಾಟ ನಾವು ಮೊದಲಿನ ಮಾಡ್ತಾಯಿದ್ದೆವು, ಈಗೀಗ ಹೋರಾಟ ಮಾಡ್ತಾಯಿದ್ದೇವೆ. ಮಾನ್ಯ ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ಗಮನ ಹರಿಸಿ ಈಗ ಮೇಲ್ಸೇತುವೆ ಫ್ಲೈಓವರ್ ಮಾಡಬೇಕು. ಸಂಸದರಾದ ಜಗಜಿನಿ ಅವರು ಏನು ಹೇಳಿದ್ರು, ಫ್ಲೈಓವರ್ ಮಾಡೋದಿಲ್ಲ, ಕೆಳಗೆ ಅಂಡರ್ ಪಾಸ್ ಮಾಡ್ತಾಯಿದ್ದಾರೆ. ಅವ್ರು ಜಿಲ್ಲಾ ಸಂಸದರಾಗಿ ಜನರಿಗೆ ಪಬ್ಲಿಕ್ ತೊಂದರೆ ಆಗಬಾರ್ದು, ಅನುಕೂಲ ಅಲ್ಲತ್ತೇಳಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ವೈಯಕ್ತಿಕ ಹೋರಾಟ ಅಲ್ಲ, ಇದು ಸಾರ್ವಜನಿಕರ ಹೋರಾಟ. ಎಷ್ಟೋ ಜನರು ಇಲ್ಲಿ ಅಡ್ಡಾಡ್ತಾರೆ. ಈಗಾಗಲೇ ತಮ್ಮ ತಿಳಿಸಿದ ಹಾಗೆ ಎಲ್ಲರೂ ರೈಲ್ವೆ ಹೋಗೋದು, ದಿನಾಲೂ 40 ರೈಲ್ವೆಗಳು ಅಡ್ಡಾಡ್ತಾವೆ, ಇಲ್ಲಿ ಹೋಗ್ತಾ ಬರ್ತಾ. ಪಬ್ಲಿಕ್ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದ, ಎಷ್ಟೋ ಜನರು ಈಗಾಗಲೇ ನಿಂತಿದ್ದರು ಈ ಬಿಸಿಲಿನಲ್ಲಿ. ಹೀಗಾಗಿ ಸಂಸದರಾದ ಜಗಜಿನಿ ಅವರು ಇದನ್ನು ಗಮನ ಹರಿಸಬೇಕು. ಮೇಲ್ಸೇತುವೆ ಮಾಡೋದಿಲ್ಲ, ಅಂಡರ್ ಪಾಸ್ ಮಾಡ್ತೀನಿ ಅನ್ನೋ ಉದ್ದೇಶ ಏನದ, ಏನು ನಮ್ಮ ಮನೆ ಮಾಡ್ತಾರೆ, ನಾವು ವೈಯಕ್ತಿಕ ಹೋರಾಟದ. ಹೀಗಾಗಿ ಇದು ಆಲಿನಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ರಾಜ್ಯ ಸಮಿತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯಿಂದ ಉಗ್ರ ಹೋರಾಟ ಮಾಡ್ತೇವೆ. ಇಷ್ಟಕ್ಕೆ ಬಿಡೋದಿಲ್ಲ ನಾವು ದುಡ್ಡು ಏನದಲ್ಲ ಕೇಂದ್ರ ಸರ್ಕಾರ ನಮ್ಮದು IT ಪಡಗಣ್ಣವರು, ಈಶ್ವರ್ಚಂದ್ರ ಪಡಗಣ್ಣವರು, ರಾಜ್ಯ ಸೇನಾ ಸಮಿತಿಯ ಉಪಾಧ್ಯಕ್ಷರು. ಸರ್ ನೋಡ್ರಿ, ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡೋರು, ನಾವು ಸಾರ್ವಜನಿಕ ಪಬ್ಲಿಕ್. ಇಲ್ಲಿ ನಮಗೇನು ತ್ರಾಸ ಆಗ್ತದಪ್ಪ ಅಂತಂದ್ರೆ ದಿನಕ್ಕೆ ಒಂದು 40ರಿಂದ 50 ಟ್ರೈನ್ ಅಡ್ಡಾಡ್ತಾವೆ. ಗೂಡ್ಸ್ ಆಗಲಿ, ಅದು ಎಕ್ಸ್ಪ್ರೆಸ್ ಆಗಲಿ, ಪ್ಯಾಸೆಂಜರ್ ಆಗಲಿ, ಪ್ರಾಬ್ಲಮ್ ಆಗ್ಲತ್ತವ. ಈಗ ನಾವು ಪಪ್ಪರಿಗೆ ಅದು ಕರ್ಕೊಂಬರ್ಬೇಕಂದ್ರೆ ಕಂಡಾಪಟ್ಟಿ ತಗ್ಗಿ ಬೀಳ್ತಾವೆ. ಮಳೆ ಬಂದರೆ ಇಲ್ಲಿ ಗಾಡಿ ಅಡ್ಡಾಡೋಕ್ಕಾಗಲ್ಲ. ನಮಗೆ ಭಾಳ ತ್ರಾಸ ಆಗ್ಲತ್ತದ. ಜಗಜಿಣಗಿ ಸರಿಗೆ ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ಅವ್ರೊಂದು ನಮಗೊಂದು ಒಳ್ಳೆ ಕೆಲಸ ಮಾಡಿ ಕೊಡಬೇಕು. ಇದೊಂದು ಓವರ್ ಬ್ರಿಡ್ಜ್ ಮಾಡಿ ಕೊಡಬೇಕು, ಅಂಡರ್ ಪಾಸ್ ಬೇಡ, ಒಂದು ಒಳ್ಳೆ ಕೆಲಸ ಮಾಡಬೇಕು. ಅವ್ರ ಸಂಬಂಧ ನಾವು ಪಬ್ಲಿಕ್ ನಾವು ಇರ್ತೀವಿ. ಸರ್ ಎಲ್ಲಿ ಮಟ್ಟ ಹೋರಾಟ ಮಾಡ್ತಾರೆ ಅದಕ್ಕೆ ನಾವು ಇರ್ತೀವಿ, ಜವಾಬ್ದಾರಿ ನಾವು ಇರ್ತೀವಿ. ನಮ್ಮ ಹೆಸರು ಶರಣು ಕೈರಾವ್ ಅಂತ ಹೇಳಿರಿ. ಈಗ ನಾವು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಅಂಡರ್ ಪಾಸಿಂಗ್ ಬೇಡ, ಯಾಕಂದ್ರೆ ಫ್ಲೈಓವರ್ ಆಗಬೇಕು. ಯಾಕಂದ್ರೆ ಇಲ್ಲಿ 4 ದಾರಿ ಕೂಡ್ಯಾವ. ಸೊ ನಾವು ಏನಂತೀವಿ ಅಂತಂದ್ರೆ ಇಲ್ಲಿ ಮಕ್ಳು ಹೋಗ್ತಾರೆ, ಕಾಲೇಜ್ ಹುಡುಗರು ಹೋಗ್ತಾವೆ, ಮತ್ತು ಹಿರಿಯರು ಇರ್ತಾರೆ, ಪೇಷಂಟ್ಗಳು ಇರ್ತಾರೆ. ಸೊ ಇಲ್ಲಿ ಏನಾಗ್ಬಿಡ್ತದೆ ಅಂತಂದ್ರೆ ಇಲ್ಲಿ ಅರ್ಧ ತಾಸುಗಟ್ಟಲೆ ಒಂದೊಂದು ಸಾರಿ ನಾವು ವೇಟ್ ಮಾಡಿದ್ದೀವಿ. ಒಂದು ಸಾರಿ ಪೇಷಂಟ್ ತೊಗೊಂಡು ಹೋಗ್ಬೇಕಾದ್ರೆ ನಮ್ಗೆ ಭಾಳಷ್ಟು ಪ್ರಾಬ್ಲಮ್ ಆಗ್ಯದ. ನಾನು ಅದಕ್ಕೆ ಏನು ಹೇಳ್ತೀನಿ, ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಯಾಕೆ ರಿಕ್ವೆಸ್ಟ್ ಮಾಡ್ಕೋತೀವಿ? ನನ್ನ ಸ್ವಂತದ್ದೇನಲ್ಲ, ಇಲ್ಲಿರೋರು ಯಾರು ಸ್ವಂತದಲ್ಲಿದ್ದು, ಇದು ಸಾರ್ವಜನಿಕರದ್ದು. ಸೊ ನಾವು ಯಾಕೆ ಹಿಂಗೆ ಎಲ್ಲ ಹೇಳ್ತಿದ್ದೀವಿ, ಯಾಕಂತ ಮಾತಾಡ್ತಿದ್ದೀವಿ ಅಂತಂದ್ರೆ ಮುಂದೆ ಬಂದಂತಂದ್ರೆ ಜನರಿಗೆ ಯಾರಿಗೆ ತೊಂದರೆ ಆಗಬಾರ್ದು, ಹಿರಿಯ ನಾಗರಿಕರಿಗೆ ಆಗಬಾರ್ದು, ಮಕ್ಕಳಿಗೆ ಆಗಬಾರ್ದು, ನೌಕರಿ ಮಾಡೋರಿಗೆ ಆಗಬಾರ್ದು, ಯಾರು ರೈತರಿಗೂ ಆಗಬಾರ್ದು. ಯಾಕಂದರೆ ಎಲ್ಲ ಥರದ ಗಾಡಿಗಳು ಅಡ್ಡಾಡ್ತಾವೆ ಇಲ್ಲಿ. ಹಾಗಾಗಿ ನಾವು ನೀವು ರಿಕ್ವೆಸ್ಟ್ ಮಾಡ್ಕೋತೀವಿ, ಪ್ರತಿ ಸಾರಿನೂ ಬರ್ತೀವಿ, ರಿಕ್ವೆಸ್ಟ್ ಮಾಡ್ಕೋತೀವಿ. ನೀವು ತಲೆ ಹಾಕೊಳ್ಳೋರೆ ಹಿಂಗೆ ಕುಂಡಿರ್ತೀರಿ. ನಾವು ವಿಡಿಯೋಗಳು ನೀವು ಮಾತಾಡಿದೆಲ್ಲ ಕೇಳ್ಕೊಂಡಿದ್ದೀವಿ. ನೀವು ಯಾವ ಥರ ರೆಸ್ಪೆಕ್ಟ್ ಕೊಟ್ಟಿರಿ ನಮ್ಗೆ ಅನ್ನೋದು ನಮ್ಗೆ ಗೊತ್ತದ. ನಾವು ಮುಂದೆ ಇದಕ್ಕಿಂತ ದೊಡ್ಡದೇನು ಮುಂದೆ ಹೆಚ್ಚಿನ ಇದಕ್ಕೆ ನಾವು ಹೋಗುವಂಥ ಸ್ಟೇಜಿಗೆ ನಮಗೆ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಮನಸ್ಥಿತಿ ಭಾಳ ಹದಗೆಟ್ಟದ ಈಗ. ಯಾಕಂತಂದು ಕೇಳ್ರಿ, ಪದೇ ಹೇಳೋಕ್ಕಿದ್ದು ಸಣ್ಣ ವಿಷಯ ಅಲ್ಲ. ಇದು ಎಲ್ಲ ಸಾರ್ವಜನಿಕರಿಗೆ ಬೇಕಾಗಿರುವಂಥ ಅಂಥದ್ದು ರೋಡು. ನೀವು ನೋಡ್ತಿರ್ಬೋದು, ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಅರ್ಧ ಗಂಟೆ ಇಲ್ಲಿ ವೇಟ್ ಮಾಡಿದ್ರೆ ಬಿಸಿಲು ಇರ್ತದೆ, ಮಳೆ ಇರ್ತದೆ, ಚಿಕ್ಕ ಮಕ್ಳು ಇರ್ತಾರೆ, ಪೇಷಂಟ್ಗಳು ಇರ್ತಾರೆ. ಅದನ್ನೆಲ್ಲ ಒಂದು ಸ್ವಲ್ಪ ತಲೆಗೆ ಇಟ್ಕೊಂಡು ಕೇಸಿಂದ ವಿಚಾರ ಮಾಡಿ ಸ್ವಲ್ಪ ಜಲ್ದಿ ನೀವು ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ. ನಮಸ್ಕಾರ. ಪ್ರೀತಿ ಹಳ್ಳಿ. ಎಲ್ಲರಿಗೆ ಜೈ ಭೀಮ್, ನಮೋ ಬುದ್ಧಾಯ್. ಇಲ್ಲಿ ಏನು ವಜ್ರಮನ ಇಬ್ರಾಂಪುರ ಗೇಟ್ ಅಂತ ಹೇಳಿ ರೈಲ್ವೆ ಪಟ್ರಿ ಬರುತ್ತೆ. ಆ ಪಟ್ರಿ ಮೇಲೆ ದಿವ್ಸಕ್ಕೆ ಒಂದು 42 ಟ್ರೈನ್ ಅಡ್ಡಾಡ್ತಾವೆ. 42 ಟ್ರೈನ್ ಅಡ್ಡಾಡುವಾಗ ನಾವು ಒಂದು ಸ್ವಲ್ಪ ಮನೆ ಅಡಚಣೆಗೆ ಎದಕ್ಕರೆ ಹೋಗೋದು ಬರೋದು. ಇವತ್ತಿನ ದಿವಸ ಈ ಫ್ಲೈಓವರ್ ಸಲುವಾಗಿ ಮತ್ತು ಅಂಡರ್ ಪಾಸ್ ಸಲುವಾಗಿ ನಾವು ರಾಜ್ಯ ಮಟ್ಟದ ರಕ್ಷಣಾ ವೇದಿಕೆ ಸೇನಾ ಸಮಿತಿಯಿಂದ ನಾವು ಹೋರಾಟ ಮಾಡ್ತಾಯಿದ್ದೆವು.
ಜನರಿಗೆ ಎಷ್ಟು ತೊಂದರೆ ಆಗ್ತದ, ಅಂಡರ್ ಪಾಸ್ದಿಂದ ನೀರು ನಿಲ್ತದ, ಎಷ್ಟೋ ತೊಂದರೆಗಳು ಆಗ್ತವೆ. ಮೇಲ್ಸೇತುವೆ ಆಗೋದ್ರಿಂದ, ಫ್ಲೈಓವರ್ ಆಗೋದ್ರಿಂದ ತೊಂದರೆಗಳು ಕಡಿಮೆ ಆಗ್ತದೆ ಅಂತೇಳಿ ಇದು ಹೋರಾಟ ನಾವು ಮೊದಲಿನ ಮಾಡ್ತಾಯಿದ್ದೆವು, ಈಗೀಗ ಹೋರಾಟ ಮಾಡ್ತಾಯಿದ್ದೇವೆ. ಮಾನ್ಯ ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ಗಮನ ಹರಿಸಿ ಈಗ ಮೇಲ್ಸೇತುವೆ ಫ್ಲೈಓವರ್ ಮಾಡಬೇಕು. ಸಂಸದರಾದ ಜಗಜಿನಿ ಅವರು ಏನು ಹೇಳಿದ್ರು, ಫ್ಲೈಓವರ್ ಮಾಡೋದಿಲ್ಲ, ಕೆಳಗೆ ಅಂಡರ್ ಪಾಸ್ ಮಾಡ್ತಾಯಿದ್ದಾರೆ. ಅವ್ರು ಜಿಲ್ಲಾ ಸಂಸದರಾಗಿ ಜನರಿಗೆ ಪಬ್ಲಿಕ್ ತೊಂದರೆ ಆಗಬಾರ್ದು, ಅನುಕೂಲ ಅಲ್ಲತ್ತೇಳಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ವೈಯಕ್ತಿಕ ಹೋರಾಟ ಅಲ್ಲ, ಇದು ಸಾರ್ವಜನಿಕರ ಹೋರಾಟ. ಎಷ್ಟೋ ಜನರು ಇಲ್ಲಿ ಅಡ್ಡಾಡ್ತಾರೆ. ಈಗಾಗಲೇ ತಮ್ಮ ತಿಳಿಸಿದ ಹಾಗೆ ಎಲ್ಲರೂ ರೈಲ್ವೆ ಹೋಗೋದು, ದಿನಾಲು 40 ರೈಲ್ವೆಗಳು ಅಡ್ಡಾಡ್ತಾವೆ, ಇಲ್ಲಿ ಹೋಗ್ತಾ ಬರ್ತಾ. ಪಬ್ಲಿಕ್ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದೆ. ಎಷ್ಟೋ ಜನರು ಈಗಾಗಲೇ ನಿಂತಿದ್ದರು ಈ ಬಿಸಿಲಿನಲ್ಲಿ. ಹೀಗಾಗಿ ಸಂಸದರಾದ ಜಗಜಿನಿ ಅವರು ಇದನ್ನು ಗಮನ ಹರಿಸಬೇಕು. ಮೇಲ್ಸೇತುವೆ ಮಾಡೋದಿಲ್ಲ, ಅಂಡರ್ ಪಾಸ್ ಮಾಡ್ತೀನಿ ಅನ್ನೋ ಉದ್ದೇಶ ಏನದ, ಏನು ನಮ್ಮ ಮನೆ ಮಾಡ್ತಾರೆ, ನಾವು ವೈಯಕ್ತಿಕ ಹೋರಾಟ ಅದ. ಹೀಗಾಗಿ ಇದು ಆಲಿನಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ರಾಜ್ಯ ಸಮಿತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯಿಂದ ಉಗ್ರ ಹೋರಾಟ ಮಾಡ್ತೇವೆ. ಇಷ್ಟಕ್ಕೆ ಬಿಡೋದಿಲ್ಲ ನಾವು ದುಡ್ಡು ಏನದಲ್ಲ ಕೇಂದ್ರ ಸರ್ಕಾರ ನಮ್ಮದು IT ಪಡಗಣ್ಣವರು, ಈಶ್ವರ್ ಚಂದ್ರ ಪಡಗಣ್ಣವರು ರಾಜ್ಯ ಸೇನಾ ಸಮಿತಿಯ ಉಪಾಧ್ಯಕ್ಷರು. ಸರ್ ನೋಡ್ರಿ, ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡೋರು, ನಾವು ಸಾರ್ವಜನಿಕ ಪಬ್ಲಿಕ್. ಇಲ್ಲಿ ನಮಗೇನು ತ್ರಾಸ ಆಗ್ತದಪ್ಪ ಅಂತಂದ್ರೆ ದಿನಕ್ಕೆ ಒಂದು 40ರಿಂದ 50 ಟ್ರೈನ್ ಅಡ್ಡಾಡ್ತಾವೆ. ಗೂಡ್ಸ್ ಆಗಲಿ, ಅದು ಎಕ್ಸ್ಪ್ರೆಸ್ ಆಗಲಿ, ಪ್ಯಾಸೆಂಜರ್ ಆಗಲಿ, ಪ್ರಾಬ್ಲಮ್ ಆಲತ್ತವ. ಈಗ ನಮ್ಮ ಪಪ್ಪರಿಗೆ ಅದು ಕರ್ಕೊಂಬರ್ಬೇಕಂದ್ರೆ ಕಂಡಾಪಟ್ಟಿ ತಗ್ಗಿ ಬೀಳ್ತಾವೆ. ಮಳೆ ಬಂದರೆ ಇಲ್ಲಿ ಗಾಡಿ ಅಡ್ಡಾಡೋಕ್ಕಾಗಲ್ಲ. ನಮಗೆ ಭಾಳ ತ್ರಾಸ ಆಗ್ತದೆ. ಜಗಜಿಣಗಿ ಸರಿಗೆ ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ಅವ್ರೊಂದು ನಮಗೊಂದು ಒಳ್ಳೆ ಕೆಲಸ ಮಾಡಿ ಕೊಡಬೇಕು. ಇದೊಂದು ಓವರ್ ಬ್ರಿಡ್ಜ್ ಮಾಡಿ ಕೊಡಬೇಕು, ಅಂಡರ್ ಪಾಸ್ ಬೇಡ, ಒಂದು ಒಳ್ಳೆ ಕೆಲಸ ಮಾಡಬೇಕು. ಅವ್ರ ಸಂಬಂಧ ನಾವು ಪಬ್ಲಿಕ್ ನಾವು ಇರ್ತೀವಿ. ಸರ್ ಎಲ್ಲಿ ಮಟ್ಟ ಹೋರಾಟ ಮಾಡ್ತಾರೆ ಅದಕ್ಕೆ ನಾವು ಇರ್ತೀವಿ, ಜವಾಬ್ದಾರಿ ನಾವಿರ್ತೀವಿ. ನಮ್ಮ ಹೆಸರು ಶರಣು ಕೈರಾವ್ ಅಂತ ಹೇಳಿರಿ. ಸರಿ, ಧನ್ಯವಾದಗಳು. ಎಲ್ಲರಿಗೆ ಜೈ ಭೀಮ್, ನಮೋ ಬುದ್ಧಾಯ್. ಇಲ್ಲಿ ಏನು ವಜ್ರಮನ ಇಬ್ರಾಂಪುರ ಗೇಟ್ ಅಂತ ಹೇಳಿ ರೈಲ್ವೆ ಪಟ್ರಿ ಬರುತ್ತೆ. ಆ ಪಟ್ರಿ ಮೇಲೆ ದಿವ್ಸಕ್ಕೆ ಒಂದು 42 ಟ್ರೈನ್ ಅಡ್ಡಾಡ್ತಾವೆ. 42 ಟ್ರೈನ್ ಅಡ್ಡಾಡುವಾಗ ನಾವು ಒಂದು ಸ್ವಲ್ಪ ಮನೆ ಅಡಚಣೆಗೆ ಎದಕ್ಕರೆ ಹೋಗೋದು ಬರೋದು ಆದ್ರೆ ಒಂದು 42 ಸಲ ನಿಂದಿರ್ಬೇಕಾಗೋದಿಲ್ಲ. ಮಾಡೋರಿಗೆ ಆಗಬಾರ್ದು, ಯಾರು ರೈತರಿಗೂ ಆಗಬಾರ್ದು. ಯಾಕಂದ್ರೆ ಎಲ್ಲ ಥರದ ಗಾಡಿಗಳು ಅಡ್ಡಾಡ್ತಾವೆ ಇಲ್ಲಿ. ಹಾಗಾಗಿ ನಾವು ನೀವು ರಿಕ್ವೆಸ್ಟ್ ಮಾಡ್ಕೋತೀವಿ, ಪ್ರತಿ ಸಾರಿನೂ ಬರ್ತೀವಿ, ರಿಕ್ವೆಸ್ಟ್ ಮಾಡ್ಕೋತೀವಿ. ನೀವು ತಲೆ ಹಾಕೊಳ್ಳೋರೆ ಹಿಂಗೆ ಕುಂಡಿರ್ತೀರಿ. ನಾವು ವಿಡಿಯೋಗಳು ನೀವು ಮಾತಾಡಿದೆಲ್ಲ ಕೇಳ್ಕೊಂಡಿದ್ದೀವಿ. ನೀವು ಯಾವ ಥರ ರೆಸ್ಪೆಕ್ಟ್ ಕೊಟ್ಟಿರಿ ನಮ್ಗೆ ಅನ್ನೋದು ನಮ್ಗೆ ಗೊತ್ತದ. ನಾವು ಮುಂದೆ ಇದಕ್ಕಿಂತ ದೊಡ್ಡದೇನು ಮುಂದೆ ಹೆಚ್ಚಿನ ಇದಕ್ಕೆ ನಾವು ಹೋಗುವಂಥ ಸ್ಟೇಜಿಗೆ ನಮಗೆ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಮನಸ್ಥಿತಿ ಭಾಳ ಹದಗೆಟ್ಟದ ಈಗ. ಯಾಕಂತಂದು ಕೇಳ್ರಿ, ಪದೇ ಹೇಳೋಕ್ಕಿದ್ದು ಸಣ್ಣ ವಿಷಯ ಅಲ್ಲ. ಇದು ಎಲ್ಲ ಸಾರ್ವಜನಿಕರಿಗೆ ಬೇಕಾಗಿರುವಂಥದ್ದು ಇದು ರೋಡು. ನೀವು ನೋಡ್ತಿರ್ಬೋದು, ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಅರ್ಧ ಗಂಟೆ ಇಲ್ಲಿ ವೇಟ್ ಮಾಡಿದ್ರೆ ಬಿಸಿಲು ಇರ್ತದೆ, ಮಳೆ ಇರ್ತದೆ, ಚಿಕ್ಕ ಮಕ್ಳು ಇರ್ತಾರೆ, ಪೇಷಂಟ್ಗಳು ಇರ್ತಾರೆ. ಅದನ್ನೆಲ್ಲ ಒಂದು ಸ್ವಲ್ಪ ತಲೆಗೆ ಇಟ್ಕೊಂಡು ಕೇಸಿಂದ ವಿಚಾರ ಮಾಡಿ ಸ್ವಲ್ಪ ಜಲ್ದಿ ನೀವು ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ. ನಮಸ್ಕಾರ. ಪ್ರೀತಿ ಹಳ್ಳಿ.